ಸಾವಿರಾರು ಸಂಘಟನೆಗಳು ನೆನ್ನೆ ಬಂದ್ರೆ ನಮ್ಮ ಜೊತೆಲಿದೆ. ಇಡೀ ರಾಜ್ಯ ನೋಡಿ, ಬೀದರ್ಗೂ ನಮ್ಮ ಬೆಂಗಳೂರಿಗೆ ಏನು ಸಂಬಂಧ? ಬೀದರಲ್ಲಿ ಹೋರಾಟ ಮಾಡಿದ್ದಾರೆ, ಗುಲ್ಬರ್ಗ ಮಾಡಿದ್ದಾರೆ, ರಾಯಚೂರು ಮಾಡಿದ್ದಾರೆ, ಮಾನ್ವಿ ಎಲ್ಲ ಒಂದೊಂದು ತಾಲೂಕು ಸಾಕ್ಷಿಗಳು ಕೊಡ್ತೀನಿ. ಬೆಳಗಾವಿ, ಹಾವೇರಿ ಒಂದೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದ್ದಾರೆ ಅಂದರೆ ಅವರೆಲ್ಲ ನಮ್ಗೆ ಬೆಂಬಲವೇ ಅಲ್ವಾ? ಯಾರೋ ಒಂದಿಬ್ರು ಹಿಂಗೆ ಅನ್ನೋದಕ್ಕೆ ನಾವು ಅದನ್ನು ದೊಡ್ಡದಾಗಿ ತಗೊಳ್ಳಂತ ಅದು ಅವ್ರ ಹೆಸರು ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರು ಇನ್ನಷ್ಟು ಬೆಳಕಿಗೆ ಬರುವಂಥ ಕೆಲಸ ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ. ಬೆಳಗಾವಿಯಲ್ಲಿ ಕನ್ನಡದ ಸಮಸ್ಯೆ, ಕನ್ನಡಿಗರ ಸಮಸ್ಯೆ ಈಗಿಂದ ಅಲ್ಲ, ಏಕೀಕರಣ ಆದಾಗಿಂದ ಇದೆ. ಎಲ್ಲ ಹಂತವಾಗಿ ಒಂದು ನಾನು ಕಂಡಂಗೆ ಬೆಳಗಾವಿಯಲ್ಲಿ ಕನ್ನಡದ ಉಸಿರಾಡೋಕ್ಕೂ ತೊಂದರೆ ಇತ್ತು. ಬಹುಶಃ ನಿಮ್ಗೆಲ್ಲ ಗೊತ್ತಿರ್ಬೋದು, ಬೆಳಗಾವಿ ಮೇಯರು ಒಂದು ನಿರ್ಣಯ ಅಂತ ತಗೊಂತಾನೆ, ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತಕ್ಕಂಥ ನಿರ್ಣಯನ ಕನ್ನಡದ ನೆಲದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ತಗೊಂತಾರೆ. ಏನಾದ್ರು ಒಂದು ಇತಿಹಾಸ ರಾಜಕಾರಣಿಗಳಿಂದ ಇದಕ್ಕೆ ಪರಿಹಾರ ಸಿಗಲ್ಲ ಅಂತ ಹೇಳಿ ವಿಜಯ್ ಮೋರೆ ಅಂತಕ್ಕಂಥ ಅಂದಿನ ಮೇಯರ್ಗೆ ಶಾಸಕರ ಭವನ ಬಂದಾಗ ಮಸಿ ಪ್ರಕರಣ ನೆನಪಿದೆ, ಅವ್ರ ಮುಖಕ್ಕೆ ಬಸಿ. ಅದರ ಸೂತ್ರಧಾರ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನೇ ನಿಂತು ಏನಾದರೂ ಒಂದು ಮಾಡ್ಬೇಕಂತ ಹೇಳಿ ವಿದೇಶಗಳಲ್ಲಿ ಮುಖಕ್ಕೆ ಕೇಕ್ ಹೊಡೆಯೋ ಸಂಪ್ರದಾಯ ಇತ್ತು. ಅದನ್ನ ನೆನಪಿಟ್ಕೊಂಡು ಇವನಿಗೆ ಮಸಿ ಬಳಿಯೋಣ ಅಂತ ಹೇಳಿ ನಿಂತು ವಿಜಯ್ ಮೋರೆ ಮಸಿ ಬೆಳೆದ ಮೇಲೆ ಪರಿಣಾಮ ಏನಾಗಿದೆ, ಅವತ್ತಿಂದ ಇವತ್ತರೆಗೂ MES ಶಾಸಕರು ಒಬ್ಬರು ಗೆದ್ದಿಲ್ಲ.